ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಪರಿಹಾರ ಅನ್ನೋದೇ ದೊಡ್ಡ ಚಿಂತೆ. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನಿಮ್ಮ ಡಾಕ್ಟರ್ನಲ್ಲಿ. ನಾನು ಚೈತ್ರ ಅಂಚನ್. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಅಬ್ಡಾಮಿನಲ್ ಹರ್ನಿಯಾ ಬಗ್ಗೆ ಕೇಳಿರ್ತೀರಾ. ಬಟ್ ಯಾವ ಕಾರಣಕ್ಕೆ ಇದು ಕಾಣಿಸ್ಕೊಳ್ಳುತ್ತೆ, ಯಾವ್ಯಾವ ಸಿಂಪ್ಟಮ್ಸ್ಗಳನ್ನ ತೋರಿಸುತ್ತೆ, ಜೊತೆಗೆ ಯಾವ ಒಂದು ಏಜ್ನಲ್ಲಿ ಇದು ಆಕ್ಯುಪೈ ಆಗ್ತಾ ಹೋಗುತ್ತೆ, ಯಾವುದು ಸಿವಿಯರ್ ಕಂಡೀಷನ್, ಇವೆಲ್ಲ ಕ್ವೆಶನ್ಗಳು ಸಾಮಾನ್ಯ ಜನರಲ್ಲಿ ಮೂಡ್ತಾನೆ ಇರುತ್ತೆ. ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಯಾವುದಕ್ಕೂ ಕೂಡ ಭಯ ಪಡಬೇಕಾದಂಥ ಅಗತ್ಯನೇ ಇಲ್ಲ. ಎಲ್ಲದಕ್ಕೂ ಟ್ರೀಟ್ಮೆಂಟ್ಗಳು ಇದಾವೆ. ನೀವು ಅಡ್ವಾನ್ಸ್ ಟ್ರೀಟ್ಮೆಂಟ್ನಲ್ಲಿ ಯಾವ ರೀತಿಯಾಗಿ ಡೌನ್ ಟೈಮ್ ಇರುತ್ತೆ, ಇವೆಲ್ಲ ಪ್ರಶ್ನೆಗಳು ನಿಮಗೆ ಸಾಮಾನ್ಯವಾಗಿ ಕಾಡುತ್ತೆ. ಇವೆಲ್ಲ ಪ್ರಶ್ನೆಗಳಿಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಜೊತೆಗಿದ್ದಾರೆ ಸಕ್ರಾ ಹಾಸ್ಪಿಟಲ್ನ ವೈದ್ಯರಾದ ಡಾಕ್ಟರ್ ಸೌಮ್ಯ ಅವರು. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ ಅಬ್ಡಾಮಿನಲ್ ಹರ್ನಿಯಾ ಅನ್ನುವ ಪದವನ್ನ ಕೇಳಿರ್ತಾರೆ. ಬಟ್ ಇದು ಏನು, ಯಾವ ಕಂಡೀಷನ್ ಇದು, ಜೊತೆಗೆ ಯಾರಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರುತ್ತೆ ಅನ್ನುವಂಥ ಪ್ರಶ್ನೆಗಳು ಇದ್ದೇ ಇರುತ್ತೆ. ಸೊ ಈ ಕಂಡೀಷನ್ ಏನು, ಮೆಡಿಕಲ್ ಕಂಡೀಷನ್ ಏನು ಹರ್ನಿಯಾ ಅನ್ನುವಂಥದ್ದು? ಸೊ ಹರ್ನಿಯಾ ಅಂದರೆ, ಈಗ ಅಬ್ಡಾಮನ್ ಅಂದರೆ ಫಸ್ಟ್ ಆಫ್ ಆಲ್ ಹೊಟ್ಟೆ, ನಾವು ಜನರಲ್ ಆಗಿ ಹೇಳ್ತೀವಿ. ಈ ಹೊಟ್ಟೆದಲ್ಲಿ ಆ್ಯಕ್ಚುಲಿ ತುಂಬ ಆರ್ಗನ್ಸ್ ಇರುತ್ತೆ ಆ್ಯಂಡ್ ಸರೌಂಡಿಂಗಲ್ಲಿ ಎಲ್ಲ ಮಸಲ್ಸ್ಗಳು ಇರುತ್ತೆ. ದೇರ್ ಆರ್ ಸೋ ಮೆನಿ ಮಸಲ್ಸ್ ವಿಚ್ ಆರ್ ಕೀಪಿಂಗ್ ದಿ ಆರ್ಗನ್ಸ್ ಇನ್ಸೈಡ್. ಈಗ ಈ ಮಸಲ್ಸಲ್ಲಿ ಕೆಲವು ಸರಿ ಒಂಥರ ವೀಕ್ನೆಸ್ ಇಲ್ಲಾಂದರೆ ಹೋಲ್ ಆಗಿಬಿಡುತ್ತೆ. ಅದಕ್ಕೆ ನಾವು ಹರ್ನಿಯಾ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ಏನು ಪ್ರೆಷರ್ ಹಾಕುವಾಗ, ಏನು ಕೆಲಸ ಮಾಡುವಾಗ ಇನ್ಸೈಡಿಂದ ಏನೋ ಆರ್ಗನ್ ಆಚೆ ಬರಂಗೆ ಆಗುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ಇಟ್ ಕ್ಯಾನ್ ಕಾಸ್ ಕಾಂಪ್ಲಿಕೇಶನ್ಸ್. ಅದೇ ಹರ್ನಿಯಾ. ಈಗ ಅದು ಕೆಲವು ಸರಿ ಸ್ಮಾಲ್ ಒನ್ ಇರಬಹುದು, ಅಂದರೆ ಸಿಂಪಲ್ ಹರ್ನಿಯಾ ಥರ ಹೇಳ್ತೀವಿ. ಜನರಲ್ ಆಗಿ ನೀವು ಕೇಳಿರಬೇಕು, ತುಂಬ ಜನ ಅಡ್ಮಿಟ್ ಆಗಿ ಒಂದು ದಿವಸಲ್ಲೇ ಅಡ್ಮಿಷನ್ ಮಾಡಿ ಸರ್ಜರಿ ಮಾಡಿ ಮನೆ ಹೋಗ್ಬಿಡ್ತಾರೆ, ಸೇಮ್ ಡೇ ಓಡಾಡ್ತಾ ಇರ್ತಾರೆ. ಬಟ್ ಕೆಲವು ಸರಿ ಕಾಂಪ್ಲೆಕ್ಸ್ ಅಬ್ಡಾಮಿನಲ್ ಹರ್ನಿಯಾಸ್ ಆಗುತ್ತೆ. ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಅ ಸ್ಮಾಲ್ ಹೋಲ್. ಕೆಲವು ಸರಿ ಪಾರ್ಟ್ ಆಫ್ ದಿ ಅಬ್ಡಾಮಿನಲ್ ವಾಲೇ ಫುಲ್ ವೀಕ್ ಆಗಿಬಿಡುತ್ತೆ. ಆರ್ ಮುಂಚೆ ಸರ್ಜರಿ ಆಗಿದೆ, ಅದಾದಮೇಲೆ ಏನೋ ಕಾಂಪ್ಲಿಕೇಶನ್ ಆಗಿದೆ, ಅದರಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು, ಅದರಲ್ಲಿ ಮೆಶ್ ಹಾಕಿ ಆಮೇಲೆ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಮೆಶ್ ರಿಮೂವ್ ಮಾಡಿರ್ಬೋದು. ಆ ಟೈಮಲ್ಲಿ ಆ ಥರ ರೆಕರೆಂಟ್ ಹರ್ನಿಯಾಸ್ನು ಕಾಂಪ್ಲೆಕ್ಸ್ ಹರ್ನಿಯಾ ಅಲ್ಲಿ ಬರುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ತುಂಬ ಜನಗೆ ಇರುತ್ತೆ. ಬಟ್ sometimes they do not realize that this problem is there. ಸುಮ್ಮನೆ ಏನೋ ಸ್ವೆಲ್ಲಿಂಗ್ ಥರ ಇದೆ, ಏನೋ ಮಾಂಸ ಬಂದಿರಬಹುದು, ಏನೋ ದಪ್ಪ ಆಗಿದ್ದೀನಿ ಜನ ಅನ್ಕೊಳ್ತಾರೆ. ಬಟ್ ನೋವು ಬರುವಾಗ ಅದು ಗೊತ್ತಾಗುತ್ತೆ. ಆವಾಗ ದೇ ಸೀಕ್ ಔಟ್ ಮೆಡಿಕಲ್ ಅಟೆನ್ಷನ್. ದಟ್ ಇಸ್ ವಾಟ್ ಇಸ್ ಅ ಹರ್ನಿಯಾ. ಎಸ್ ಡಾಕ್ಟರ್, ಈ ಸಿಂಪ್ಟಮ್ಸ್ಗಳು ಯಾವ ರೀತಿಯಾಗಿ ತೋರಿಸ್ಕೊಳ್ತಾ ಹೋಗುತ್ತೆ ಅಂತ ಕೆಲವರು ಹೇಳ್ತಾರೆ. ವರ್ಕ್ ಮಾಡಬೇಕಾದ್ರೆ ಮಾತ್ರ ಏನೋ ಗಡ್ಡೆ ತರ ಕಾಣಿಸುತ್ತೆ, ನಮಗೆ ಮಲಗಿದಾಗ ಫುಲ್ ರಿಲ್ಯಾಕ್ಸ್ ಅನ್ಸುತ್ತೆ, ಏನೂ ಇರಲ್ಲ. ಸೊ ಅದೇನು ಕಾಂಪ್ಲಿಕೇಶನ್? ದೀಸ್ ಆರ್ ದ ಸಿಂಪಲ್ ಹರ್ನಿಯಾಸ್ ಆ್ಯಕ್ಚುಲಿ. ಅಂದರೆ ನೀವು ಏನು ಎಕ್ಸರ್ಷನಲ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ನಿಂತ್ಕೊಳ್ತೀರಾ, ಇಲ್ಲಾಂದರೆ ವೆನ್ ಯು ಆರ್ ಪುಷಿಂಗ್ ಎನಿಥಿಂಗ್, ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಸ್ವೆಲ್ಲಿಂಗ್ ಬರ್ತಾ ಇದೆ, ನೋವು ಆಗ್ತಾ ಇದೆ, ಅದು ಎಲ್ಲ ಹರ್ನಿಯಾ ಸಿಂಪ್ಟಮ್ಸ್ ಆಚೆ ಬರ್ತಾ ಇದೆ. ಬಿಕಾಸ್ ದಟ್ ಇಂಟೆಸ್ಟೈನ್ ಆರ್ ದ ಆರ್ಗನ್ ಇಸ್ ಟ್ರೈಂಗ್ ಟು ಕಮ್ ಔಟ್. ಮಲ್ಕೊಳ್ಳೋವಾಗ ಈ ಥರ ಸಿಂಪಲ್ ಹರ್ನಿಯಾಸಲ್ಲಿ ವೆನ್ ದರ್ ಇಸ್ ನೋ ಕಾಂಪ್ಲಿಕೇಶನ್ ಲೈಕ್ ಇನ್ಕಾರ್ಸರೇಷನ್, ಅಂದರೆ ಅದು ಸಿಕ್ಕಾಕೊಂಡಿಲ್ಲ ಅಂದರೆ ಅದು ವಾಪಸ್ ಹೋಗಿಬಿಡುತ್ತೆ. ಇಟ್ ಗೋಸ್ ಬ್ಯಾಕ್ ಟು ವೇರ್ ಇಟ್ ಬಿಲಾಂಗ್ಸ್. ಇಟ್ಸ್ ನಾಟ್ ಅಗೇನ್ ಪ್ರೊಟ್ರೂಡಿಂಗ್ ಔಟ್ ಫ್ರಮ್ ದಿ ಅಬ್ಡಾಮಿನಲ್ ವಾಲ್. ಸೊ ದೀಸ್ ಆರ್ ದ ಸಿಂಪಲ್ ಹರ್ನಿಯಾಸ್. ಬಟ್ ಕೆಲವು ಸರಿ ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ ಸ್ಟಕ್ ಇನ್ ದ್ಯಾಟ್ ಏರಿಯಾ. ತುಂಬ ನೋವು ಆಗ್ತಾ ಇದೆ, ವಾಪಸ್ಸೇ ಹೋಗ್ತಾ ಇಲ್ಲ, ಇಲ್ಲಾಂದರೆ ಆಚೆ ಬಂದ್ಬಿಟ್ಟಿದೆ, ಸ್ವೆಲ್ಲಿಂಗ್ ಥರ ಕಾಣ್ತಾ ಇದೆ, ನೋವಿಲ್ಲ, ಬಟ್ ಅದು ಕ್ರಮೇಣ ಅದು ಜಾಸ್ತಿ ಆಗ್ತಾ ಇದೆ ಓವರ್ ಎ ಪೀರಿಯಡ್ ಆಫ್ ಫ್ಯೂ ಇಯರ್ಸ್. ಸೊ ಆಲ್ ದೀಸ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹರ್ನಿಯಾ. ಮೀನ್ಸ್ ಒಂದ್ಸಲಿ ಬಂದ್ಬಿಟ್ರೆ ಗೋಯಿಂಗ್ ಬ್ಯಾಕ್ ಇನ್ ಇಸ್ ಒನ್ ಸ್ಟೇಜ್ ಆಫ್ ಇಟ್. ಸಿಂಪಲ್ ಸಿಂಪ್ಟಮ್ ಇದೆ, ಬಟ್ ಒಳಗಡೆ ಹೋಗ್ತಾ ಇದೆ. ಆಚೆ ಬಂದ್ಬಿಟ್ಟಿದೆ, ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಬಟ್ ನೋವು ಆಗ್ತಾ ಇಲ್ಲ, ಅದು ಇನ್ನೊಂದು ಸ್ಟೇಜು. ಆಚೆ ಬಂದಿದೆ, ತುಂಬ ನೋವು ಆಗ್ತಾ ಇದೆ, ವಾಪಸ್ಸು ಹೋಗ್ತಾ ಇಲ್ಲ, ಏನೂ ಊಟ ಮಾಡೋಕ್ಕಾಗ್ತಾ ಇಲ್ಲ, ತಿನ್ನೋಕ್ಕಾಗ್ತಾ ಇಲ್ಲ, ವಾಂತಿ ಬರೋಂಗಾಗ್ತಾ ಇದೆ. ಆಲ್ ದಿಸ್ ಇಸ್ ಫೀಚರ್ಸ್ ಆಫ್ ಆಬ್ಸ್ಟ್ರಕ್ಷನ್. ಸೊ ಇದು ಎಲ್ಲ ವೇರಿಯಸ್ ಸ್ಟೇಜಸ್ ಆಫ್ ಹರ್ನಿಯಾ ಇರುತ್ತೆ. ಸೊ ವೆನ್ ಎವರ್ ಯು ಸಿ ಅ ಬಲ್ಜ್ ಆರ್ ಏನೋ ಪ್ರಾಬ್ಲಮ್ ಥರ ಅನಿಸ್ತಾ ಇದ್ರೆ ಬೆಟರ್ ಟು ಗೆಟ್ ಇಟ್ ಚೆಕ್ಡ್. ಓಕೆ ಡಾಕ್ಟರ್, ಇವಾಗ ಬಹಳಷ್ಟು ಜನರಲ್ ಪ್ರಶ್ನೆ ಇರುತ್ತೆ, ಆ ಹರ್ನಿಯಾ ಅಂತ ಬಂದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಆಗಲೇಬೇಕಾ, ಸರ್ಜಿಕಲ್ ಟ್ರೀಟ್ಮೆಂಟೇ ಆಗಬೇಕಾ ಲೇಟರ್ ಸ್ಟೇಜಲ್ಲಿ, ಹಾಗೆ ಗುಣ ಆಗೋದಿಲ್ವಾ ಅಂತ? ಇಲ್ಲ, ಹಾಗೆ ಗುಣ ಆಗಲ್ಲ. ಯಾಕೆಂದರೆ ಇಟ್ಸ್ ಅ ಫಿಸಿಕಲ್ ಡಿಫೆಕ್ಟ್. ಈಗ ಯಾವುದು ಒಂದು ಟ್ಯಾಂಕ್ ಆಫ್ ವಾಟರ್ ಇದ್ರೆ ಅದರಲ್ಲಿ ಏನೋ ಹೋಲ್ ಆಗಿಬಿಟ್ರೆ ಅದರಿಂದ ನೀರು ಸೋರ್ತಾನೆ ಇರುತ್ತಲ್ಲ, ಅದು ಸರಿ ಮಾಡೋಕ್ಕೆ ಏನು ಮಾಡಬೇಕು? ನೀವು ನೀರು ಕಡಿಮೆ ಮಾಡ್ತಾ ಇದ್ರೇನು ಅದು ನೀರು ಸೋರುತ್ತೆ. ಸೊ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಪ್ಲಗ್ ದಟ್ ಹೋಲ್.
ಸಿಮಿಲರ್ಲಿ ಈಗ ಹೊಟ್ಟೆಯಲ್ಲಿ ಈ ಅಬ್ಡಾಮಿನಲ್ ವಾಲ್ ಇಸ್ ಆ್ಯಕ್ಚುಲಿ ಅ ವೆರಿ ಡೈನಾಮಿಕ್ ಸ್ಟ್ರಕ್ಚರ್. ನಾವು ಕೂತಿದ್ದೀವಿ, ಈಗ ನಿಂತ್ಕೊಡ್ತೀನಿ, ಆವಾಗ ಎಷ್ಟು ಕೆಲಸ ಆಗುತ್ತೆ ಕೋರ್ ಮಸಲ್ಸಲ್ಲಿ ನಮಗೆ ಗೊತ್ತಾಗಲ್ಲ. ಅದರಲ್ಲಿ ಏನು ಹೋಲ್ ಆದರೆ ದ ಮೂಮೆಂಟ್ ಯು ಆರ್ ಸ್ಟ್ರೈನಿಂಗ್, ಈವನ್ ಕಾಫಿಂಗ್, ಲಾಫಿಂಗ್, ಅದರಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಟೈಮಲ್ಲಿ ಏನು ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ. ಸೊ ಈವನ್ ವೆನ್ ಸಿಮ್ಟಮ್ಸ್ ಇಲ್ಲ, ಆ ಟೈಮಲ್ಲಿನೂ ಆಪ್ರೇಷನ್ ಮಾಡಿದರೆ, ಐ ಮೀನ್ ದ್ಯಾಟ್ ಈಸ್ ದ ಓನ್ಲಿ ಸೊಲ್ಯೂಷನ್, ಬಟ್ ಆ ಟೈಮಲ್ಲಿ ಆಪ್ರೇಷನ್ ಮಾಡಿದರೆ ಇಟ್ಸ್ ದ ಬೆಸ್ಟ್. ಬೆಟರ್ ನಾಟ್ ಟು ವೇಟ್ ಫಾರ್ ಕಾಂಪ್ಲಿಕೇಶನ್ಸ್ ಟು ಸೆಟ್ ಇನ್. ನೀವು ಅದು ಕೇಳಿರ್ಬೇಕಲ್ಲ, ಅದು I know that statement only in English, so I will repeat that only in English. But a stitch in time will save 9. So it's literally like that. If there's a small hole, you better repair it at that point of time. ಜಾಸ್ತಿ ಆಗ್ತಾ ಬಂದರೆ ಅದು ಇನ್ನೂ ಜಾಸ್ತಿ ರಿಪೇರಿ ಮಾಡಬೇಕು, ಇನ್ನೂ ದೊಡ್ಡ ಮೆಶ್ ಹಾಕಬೇಕು, ಇನ್ನೂ ಅಡ್ವಾನ್ಸ್ ಸರ್ಜರಿ ಮಾಡಬೇಕು. ಹೌದು, ಹೀಲಿಂಗ್ ಅಲ್ಲಿ ಲೇಟ್ ಆಗುತ್ತೆ. ಇಟ್ ಈಸ್ ಗೋಯಿಂಗ್ ಟು ಟೇಕ್ ಮೋರ್ ಟೈಮ್ ಟು ಗೆಟ್ ಬ್ಯಾಕ್ ಟು ವರ್ಕ್. ಸೊ ಬೆಟರ್ ಟು ಫಿಕ್ಸ್ ಇಟ್ ವೆನ್ ದ ಪ್ರಾಬ್ಲಮ್ ಇಸ್ ಇನ್ ದ ನೀಸೆಂಟ್ ಸೊಲ್ಯೂಷನ್. ಸೊ ಆ ಥರ ಏನು ಕನ್ಫ್ಯೂಷನ್ ಅನ್ಸ್ತಾ ಇದ್ರೆ ಬೆಟರ್ ಗೋ ಅಂಡ್ ಮೀಟ್ ಅ ಡಾಕ್ಟರ್ ಅಂಡ್ ಗೆಟ್ ದಟ್ ಚೆಕ್ಡ್. ಎಸ್ ಡಾಕ್ಟರ್, ಇಲ್ಲಿ ಕಾರಣಗಳನ್ನ ನೋಡ್ತಾ ಹೋಗೋದಾದ್ರೆ ಬಹಳಷ್ಟು ಜನರಿಗೆ ಇದೊಂದು ಗೊಂದಲ, ಏನು ಲೈಫ್ ಸ್ಟೈಲ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತೀವಿ, ಏನು ಅಂತ ಕಾರಣಗಳಿಲ್ಲ, ಬಟ್ ನನಗೆ ಹೇಗೆ ಹರ್ನಿಯಾ ಬಂತು ಅನ್ನುವಂಥ ಕ್ವಶನ್ಗಳಿರುತ್ತೆ. ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಏನೇನು ಕಾರಣಗಳನ್ನ ಕಾಣ್ಬೋದು ನಾವು ಅಂತ? ಆ್ಯಕ್ಚುಲಿ ಲೇಡೀಸಲ್ಲಿ ಮೇಜರ್ ರೀಸನ್ ಇಸ್ ಪ್ರೆಗ್ನೆನ್ಸಿ. ಓಕೆ, ಯಾಕೆಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಟ್ಟೆ ತುಂಬ ದಪ್ಪ ಆಗಿಬಿಡುತ್ತೆ. ದೇರ್ ಇಸ್ ಸೋ ಮಚ್ ಆಫ್ ಪ್ರೆಷರ್ ಇನ್ ಸೈಡ್, ಅಬ್ಡಾಮಿನಲ್ ವಾಲ್ ತುಂಬ ಥಿನ್ ಆಗಿಬಿಡುತ್ತೆ. ಸೊ ಇಫ್ ಯು ಸಿ ಮೋಸ್ಟ್ ಆಫ್ ದ ಲೇಡೀಸ್ ಪೋಸ್ಟ್ ಪ್ರೆಗ್ನೆನ್ಸಿ, ಅದು ಅಬ್ಡಾಮಿನಲ್ ವಾಲ್ ಅಂದರೆ ಅದು ಮಸಲ್ಸ್ ಎಲ್ಲ ತುಂಬ ಥಿನ್ ಆಗಿರುತ್ತೆ. ಅದರಲ್ಲಿ ಹರ್ನಿಯಾ ಬರೋದು ತುಂಬ ಈಸಿ. ಜನರಲ್ ಆಗಿ ಲೇಡೀಸ್ಗೆ ಅಂಬ್ಲಿಕಲ್ ಹರ್ನಿಯಾ ಹೇಳ್ತೀವಿ, ಅಂದರೆ ಒಕ್ಕಳ ಹತ್ರ ಒಂದು ಹರ್ನಿಯಾ ಬರುತ್ತೆ. ಇಲ್ಲ ಅಂದರೆ ಸಿ ಸೆಕ್ಷನ್ ಆಗಿರೋದು ಜಾಗ ಅಲ್ಲಿ ಬರ್ಬೋದು. ಸೊ ಇದಕ್ಕೆ ನಾವು ಇನ್ಸೆಷನಲ್ ಹರ್ನಿಯಾಸ್ ಹೇಳ್ತೀವಿ. ಇನ್ಸೆಷನ್ ಅಂದರೆ ಎಲ್ಲಿ ಕಟ್ ಆಗಿದೆ ಆ ಜಾಗ ಅಲ್ಲಿ. ಸೊ ಸಪೋಸ್ ಯಾವುದು ಒಂದು ಹಳೆ ಸರ್ಜರಿ ಆಗಿದೆ, ಆ ಕಟ್ ಜಾಗ ಅಲ್ಲಿ ಕೆಲವು ಸರಿ ಇನ್ಸೆಷನಲ್ ಹರ್ನಿಯಾ ಬರಬಹುದು. ಅದು ಆಗ್ತಾ ಆಗ್ತಾ ದಪ್ಪ ಆಗ್ತಾ ಇರುತ್ತೆ. ಇನ್ನೊಂದು ಜೆಂಟ್ಸಲ್ಲಿ ನೀವು ಕೇಳಿದ್ದೀರಿ, ಸಪೋಸ್ ಸ್ಪೆಸಿಫಿಕ್ಲಿ ಜೆಂಟ್ಸಲ್ಲಿ, ಎಲ್ಡರ್ಲಿ ಜೆಂಟ್ಸಲ್ಲಿ ಏನಾಗುತ್ತೆ ಅಂದರೆ ಅವ್ರ ಯೂರಿನಲ್ಲಿ ಪ್ರಾಬ್ಲಮ್ ಸ್ವಲ್ಪ 45 ಇಯರ್ಸ್ ಮೇಲೆ ಶುರು ಆಗಿಬಿಡುತ್ತೆ. ಇದಕ್ಕೆ ನಾವು ಪ್ರಾಸ್ಟೇಟ್ ಇಶ್ಯೂಸ್ ಹೇಳ್ತೀವಿ. ಅದರಿಂದ ಅವ್ರಿಗೆ ಗೊತ್ತಾಗಲ್ಲ, ನಿಧಾನವಾಗಿ ಅವ್ರು ಯಾವಾಗಲೂ ಯೂರಿನ್ ಹೋಗಬೇಕು ಅಂದರೆ ಮುಗ್ತಾ ಇರ್ತಾರೆ. ದಿಸ್ ಇಸ್ ಪ್ರಾಸ್ಟೇಟ್ ಇಶ್ಯೂಸ್ ಕಾಸಿಂಗ್ ಯೂರಿನರಿ ಬ್ಲಾಕೇಜ್. ಆ ಥರ ಇದ್ರೇನು ಲೋವರ್ ಅಬ್ಡಾಮಿನಲ್ ಹರ್ನಿಯಾಸ್, ಅದಕ್ಕೆ ನಾವು ಇಂಗ್ವೈನಲ್ ಹರ್ನಿಯಾಸ್ ಹೇಳ್ತೀವಿ, ಆ ಥರನೂ ಬರುತ್ತೆ. ಸೊ ದ ರೀಸನ್ಸ್ ಕ್ಯಾನ್ ಬಿ ಸೋ ಮೆನಿ. ಇನ್ನೊಂದು ಒಬೆಸಿಟಿಯಿಂದ ಬರುತ್ತೆ. ಜಾಸ್ತಿ ದಪ್ಪ ಇದ್ದರೆ inside your muscles fat will go in, sort of make it weaker, and that can also make you prone to hernias. So or ನಿಮಗೆ ತುಂಬ ಕೆಮ್ಮಿದೆ, ಒಂಥರ ಬ್ರಾಂಕೈಟಿಸ್ ಥರ ಇದೆ, ಅವ್ರ ಆಸ್ತಮಾ ಥರ ಇದೆ, ಆ ಥರ ಜನಗೇನು, ಬಿಕಾಸ್ ದೇ ವಿಲ್ ಬಿ ಕಾಫಿಂಗ್ ಅ ಲಾಟ್, ಅಬ್ಡಾಮಿನಲ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇದೆ, ಅವ್ರಿಗೇನು ಬರಬಹುದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತೀನಿ ನಾನು. ರಾಮನಗರದಿಂದ ಸರಸ್ವತಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ ಅಮ್ಮ. ಹೇಳಿ ಸರಸ್ವತಿ. ಹೇಳಿ ಮೇಡಮ್. ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ ಸರಸ್ವತಿ ಅವರೇ, ಡಾಕ್ಟರ್ ಇದ್ದಾರೆ. ಒಂಥರ ಗ್ಯಾಸ್ಟ್ರಿಕ್ ತರ ಮೇಡಮ್, ಒಂದೊಂದ್ಸರಿ ಇದ್ದಕ್ಕಿದ್ದಂಗೆ ಹಸಿವು ಆಗುತ್ತೆ, ಒಂದೊಂದ್ಸರಿ ಹಾಗಲ್ಲ, ಇದ್ದಕ್ಕಿದ್ದಂಗೆ ರೈಟ್ ಸೈಡ್ ಅಲ್ಲಿ ಪೈನ್ ಬರುತ್ತೆ. ಯಾಕೆ? ಏಜ್ ಬಂದು 49. ಓಕೆ, ನಿಮ್ಗೆ ಅಲ್ಲಿ ಏನು ಸ್ವೆಲ್ಲಿಂಗ್ ತರ ಏನು ಅನಿಸ್ತಾ ಇದೆಯಾ? ಇಲ್ಲ, ಏನಿಲ್ಲ ಮೇಡಮ್. ಓಕೆ, ಆಕ್ಚುಲಿ ನಿಮ್ಗೆ ಇದು ಊಟ ಮಾಡಾದ್ಮೇಲೆ ಆಗ್ತಾ ಇದೆಯಾ? ಹೌದು. ಓಕೆ, ಇದು ಹರ್ನಿಯಾ ಪ್ರಾಬ್ಲಮ್ ಅಲ್ಲ, ಗಾಲ್ ಬ್ಯಾಡರ್ ಸ್ಟೋನ್ ಪ್ರಾಬ್ಲಮ್ ಇರ್ಬೋದು, ಅಂದರೆ ಪಿತ್ತಕೋಶಲ್ಲಿ ಕಳ್ಳು ಇರ್ಬೋದು. ನೀವು ಒಂದ್ಸಲಿ ಚೆಕಪ್ ಮಾಡಿಸ್ಬೇಕು, ಅಲ್ಟ್ರಾಸೌಂಡ್ ಒಂದ್ಸಲಿ ಮಾಡಿಸ್ಬೇಕು. ಅರ್ಥ ಆಯ್ತಾ? ನಿಮ್ಮ ಮನೆ ಹತ್ರ ಯಾವುದೋ ಒಂದು ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ತೋರಿಸಿ, ಅದು ಅಲ್ಟ್ರಾಸೌಂಡ್ ಮಾಡಿದ್ರೆ ಗೊತ್ತಾಗತ್ತೆ. ಇವತ್ತು ನಾವು ಮಾತಾಡ್ತಾ ಇರೋದು ಹರ್ನಿಯಾ ಬಗ್ಗೆ, ನಿಮ್ಮ ಪ್ರಾಬ್ಲಮ್ ಆ ಥರ ಅಲ್ಲ. ಓಕೆ, ಕೆಲವರಿಗೆ ಅದೊಂದು ಗೊಂದಲ ಇದ್ದೇ ಇರುತ್ತಲ್ಲ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಕೇಳಬೇಕು. ನೋವು ಕಾಣಿಸಿದ ತಕ್ಷಣ ಭಯ ಬೀಳ್ತಾರೆ. ಸುನಂದ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಡಾಕ್ಟರ್ ಇದ್ದಾರೆ, ಮಾತನಾಡಿ ಅಮ್ಮ. ನಿಮ್ಗೆ ಏನು ಆರೋಗ್ಯ ಸಮಸ್ಯೆ ಇದೆ ಹೇಳ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ಸುನಂದ. ಮೇಡಮ್, ನಮ್ಮ ಮನೆಯವರಿಗೆ ಹತ್ತಿರ ಐತೆ, ಅವ್ರಿಗೆ ರಿಪೋರ್ಟ್ ಮಾಡಿ ಸೈಡ್ಗೆ ಅಂತಾರಲ್ಲ ಮೇಡಮ್, ಅಲ್ಲ ಐತೆ. ಅರ್ಥ ಆಗ್ಲಿಲ್ಲ, ಏನು? ಸ್ಪಷ್ಟವಾಗಿ ಮಾತನಾಡಿ ಅಮ್ಮ, ಧ್ವನಿ ಸ್ಪಷ್ಟವಾಗಿಲ್ಲ ನಿಮ್ದು. ಹೌದ್ರಿ ಮೇಡಮ್, ಅದು ಹೆಜ್ಜೆ ಅಂತಾರಲ್ಲ ಮೇಡಮ್, ಆಟ ಸೈಡ್ಗೆ ರಿಪೋರ್ಟ್ ಮಾಡಕ್. ಯಾವ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ, ಏನಂತ ಸರಿಯಾಗಿ ಹೇಳಿ, ಗೊತ್ತಾಗ್ತಾ ಇಲ್ಲ.
ಬಲಗಡೆ ಭಾಗದಲ್ಲಿ ಓಕೆ ಓಕೆ, ಎಷ್ಟು ದಿವಸದಿಂದ ಇದೆ? ತುಂಬಾ ನೋವು ಇದೆಯಾ ಅವ್ರಿಗೆ? ಅದು ಕೆಮ್ಮಿದ್ರೆ ನೋವು ಬರುತ್ತೆ ಮೇಡಮ್. ಈಗ 5-6 ವರ್ಷ ಆಯ್ತು ಮೇಡಮ್ ಆಗಿದೆ. ಹಾ, ನಿಮ್ಮ ಡಿಸ್ಕ್ರೈಬ್ ಮಾಡೋ ಪ್ರಕಾರ ಇಂಗ್ವೈನಲ್ ಹರ್ನಿಯಾ ಅಂದರೆ ಆ ಥರ ಅನಿಸ್ತಾ ಇದೆ. ಲೋವರ್ ಅಬ್ಡಾಮನ್ ಅಂದರೆ ಹೊಟ್ಟೆ ಕೆಳಗಡೆ ಇದೆ ಅಲ್ಲ? ಹೌದು ಮೇಡಮ್. ಹಾ, ಅದಕ್ಕೆ ಆಪರೇಷನ್ ಬೇಕೇ ಬೇಕಾಗತ್ತೆಮ್ಮ. ಸೊ ಒಂದು ಸರ್ಜನ್ ಹತ್ರ ಹೋಗಿ ಅದು ಪರಿಹಾರ ಮಾಡಿಸ್ಬೇಕು. ಅದು ಆಪರೇಷನ್ ಬೇಕೇ ಬೇಕು. ನೋವು ಆಗ್ತಾ ಇದೆ ಅಂದರೆ ಸ್ವಲ್ಪ ಬೇಗ ಮಾಡಿಸ್ಕೊಂಡ್ರೆ ಬೆಟರ್. ಥ್ಯಾಂಕ್ ಯು ಸುನಂದ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ಕಾರ ಮೇಡಮ್. ಟಿವಿ ಮ್ಯೂಟ್ ಮಾಡಿ ಮಾತನಾಡಬೇಕು. ಟಿವಿ ನೋಡ್ಕೊಂಡು ಮಾತನಾಡಬೇಡಿ. ನಿಮ್ಗೆ ಏನು ಆರೋಗ್ಯ ಸಮಸ್ಯೆ ಇದೆ ಅದನ್ನ ಡಾಕ್ಟರ್ ಹತ್ರ ಹೇಳ್ಕೊಳ್ಳಿ. ಓಕೆ ಮಾತನಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಸರ್. ಇವಾಗ ನಾವು ಈಗ 9 ತಿಂಗಳ ಹಿಂದೆ ಆಲ್ರೆಡಿ ಆಪರೇಷನ್ ಮಾಡಿಸಿದೀವಿ ಓಕೆ. ಮಂಡ್ಯದಲ್ಲಿ. ಇವಾಗ ಇನ್ನೊಂದು ಸೈಡು ನೋವು ಬರ್ತಾ ಇದೆ. ಹೌದಾ? ಆ ಟೈಮಲ್ಲಿ ಇನ್ನೊಂದು ಸೈಡು ಸ್ಕ್ಯಾನಿಂಗ್ ಮಾಡಿಸಿದ್ದೀರಾ? ಆ ಟೈಮಲ್ಲಿ ಚೆಕ್ ಮಾಡಿಸಿದ್ದೀರಾ? ಕಂಡಿದ್ದಿಲ್ಲ. ಹೌದಾ? ಅನ್ಫಾರ್ಚುನೇಟ್. ಅದು ಈಗ ಇನ್ನೊಂದು ಕಡೆನೂ ಬಂದಿದೆ ಆ ಥರ. ಈ ಥರ ನೀವು ಫಸ್ಟ್ ಚೆಕಪ್ ಮಾಡಬೇಕು ಅಂದರೆ ಅಂಡರ್ಲೈಯಿಂಗ್ ಫ್ಯಾಕ್ಟರ್ಸ್ ಏನೋ ಇದೆಯಾ, ಅಂದರೆ ನಿಮಗೆ ಯೂರಿನ್ ಪಾಸ್ ಮಾಡುವಾಗ ಏನೋ ತೊಂದರೆ ಇದೆಯಾ, ಇಲ್ಲ ಅಂದರೆ ಕೆಮ್ಮು ಜಾಸ್ತಿ ಇದೆಯಾ, ಇಲ್ಲ ಅಂದರೆ ಕಾನ್ಸ್ಟಿಪೇಷನ್ ಇಶ್ಯೂ ಏನೋ ಇದೆಯಾ? ಅದೆಲ್ಲ ಇಲ್ಲ ಮೇಡಮ್. ಯಾವುದೂ ಇಲ್ವಾ? ನಿಮ್ಮ ಏಜ್ ಎಷ್ಟು ಸರ್? BP ಇದೆ ಮೇಡಮ್. ಏಜ್ 52 ಮೇಡಮ್. 22 ಅಷ್ಟೇನಾ? ಓಕೆ. 52 ಮೇಡಮ್. 52. ಓಕೆ ಓಕೆ ಓಕೆ. ನಿಮಗೆ ಒಂದ್ಸಲಿ ಯೂರೋಫ್ಲೋಮೆಟ್ರಿ ಮಾಡಿಸ್ಬೇಕಾಗತ್ತೆ. ಯೂರಿನ್ ಫ್ಲೋ ಎಲ್ಲ ನೀಟಾಗಿ ನೋಡೋಕ್ಕೆ. ಅಂದರೆ ಮೇ ಬಿ ನಿಮಗೆ ಅನಿಸ್ತಾ ಇರಬಾರ್ದು, ಬಟ್ ಯೂರಿನ್ ಫ್ಲೋ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಅಂಡರ್ಲೈಯಿಂಗ್ ಫ್ಯಾಕ್ಟರ್ ಸ್ವಲ್ಪ ರೂಲ್ ಔಟ್ ಮಾಡಿಬಿಟ್ಟು, ಅಂದರೆ ಈಗ ಬರೀ ಪ್ರಾಬ್ಲಮ್ದು ಪರಿಹಾರ ಮಾಡೋದು ಅಲ್ಲ, ಆ ಥರ ಆಗಬಾರ್ದು, ಆ ಥರನೂ ನೋಡ್ಕೋಬೇಕು ನಾವು. ಅದಕ್ಕೆ ವಿ ಸಜೆಸ್ಟ್ ದಟ್ ಅಂಡರ್ಲೈಯಿಂಗ್ ಫ್ಯಾಕ್ಟರ್ಸ್ ಅಂದರೆ ಯಾವ್ದು ಕಂಡೀಷನಿಂದ ನಿಮ್ಮ ಹೊಟ್ಟೆಯಲ್ಲಿ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅದು ಎಲ್ಲ ನೋಡೋದು ಪ್ರಮುಖ. ಈಗ ಸ್ವಲ್ಪ ಟೈಮಲ್ಲಿ ಮುಂಚೆನೂ ನೀವೇ ರೈಟ್ ಸೈಡ್ ಮಾಡಿಸ್ಕೊಂಡಿದ್ದೀರಿ, ಅದರಲ್ಲಿ ಆವಾಗ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಈಗ ಲೆಫ್ಟ್ ಸೈಡಲ್ಲಿ ಬರ್ತಾ ಇದೆ ಅಂದರೆ ಮೇ ಬಿ ಸಮ್ ಅಂಡರ್ಲೈಯಿಂಗ್ ಇಶ್ಯೂ ಇಸ್ ದೇರ್. ಅದು ಸ್ವಲ್ಪ ಚೆಕ್ ಮಾಡಿಸಿದ್ರೆ ಒಳ್ಳೆಯದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಅವರು ಹೇಳ್ತಾ ಇದ್ರು ಹಿಂದೆ ಆಪರೇಷನ್ ಮಾಡಿಸ್ಕೊಂಡಿದೆ ಮತ್ತೆ ಇನ್ನೊಂದು ಕಡೆಯಲ್ಲಿ ನೋವು ಕಾಣಿಸ್ಕೊಳ್ತದೆ. ಹೇಗೆ ಅದು ರಿಕರೆಂಟ್ ಆಗಿ ಹೇಗೆ? ರೆಕರೆಂಟ್ ಅಲ್ಲ. ಸೊ ರೆಕರೆಂಟ್ ಅಂದ್ರೆ ಸೇಮ್ ಜಾಗ ಅಲ್ಲಿ ಬರ್ತಾ ಇದೆ. ಓಕೆ, ಅದು ಅಂದ್ರು ರೆಕರೆಂಟ್. ಇನ್ನೊಂದು ಕಡೆ ಬರ್ತಾ ಇದೆ ಅಂದ್ರೆ ಒಂದು ಹೊಸ ಹರ್ನಿಯಾ ಬಂದಿದೆ. ಆ ಟೈಮಲ್ಲಿ ನಾವು ಡೆಫಿನೆಟ್ ಆಗಿ ನೋಡಬೇಕು ದಟ್ ಅಂಡರ್ಲೈಯಿಂಗ್ ಫ್ಯಾಕ್ಟರ್ಸ್ ನಾವು ಚೆಕ್ ಮಾಡಬೇಕು. ದಿಸ್ ಇಸ್ ವೈ ಅ ಥರೋ ವರ್ಕಪ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಪೇಷಂಟ್. ನಾವು ಬರೀ ಹರ್ನಿಯಾ ಫಿಕ್ಸ್ ಮಾಡ್ತಾ ಇದ್ದೀವಿ ಆ ಥರ ಇಲ್ಲ. ಅದು ಚೆಕ್ ಮಾಡಿಬಿಟ್ಟು ಪೇಷಂಟ್ಗೆ ಅದೇ ಥರ ಪ್ರಾಬ್ಲಮ್ ಬರಬಾರ್ದು, ಇಲ್ಲಾಂದರೆ ಏನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹೇಳಬೇಕು, ಅದು ಎಲ್ಲ ಹೇಳೋದು ನಮ್ಮ ಕರ್ತವ್ಯ ಅಷ್ಟೇ. ಕರೆಕ್ಟ್. ಡಾಕ್ಟರ್, ಇಲ್ಲಿ ಚಾಲೆಂಜಸ್ ಅನ್ಸೋದು ಯಾವಾಗ ಅಂತ? ಹರ್ನಿಯಾದ ಯಾವ ಕಂಡೀಷನ್ ಬಹಳ ಕಷ್ಟ ಅನ್ಸುತ್ತೆ ಟ್ರೀಟ್ ಮಾಡೋದು? ಆ್ಯಕ್ಚುಲಿ ಸಿಂಪಲ್ ಹರ್ನಿಯಾಸ್ ಅಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಈ ಕಾಂಪ್ಲೆಕ್ಸ್ ಹರ್ನಿಯಾಸ್ ಅಲ್ಲಿ ರೆಕರೆಂಟ್ ಅಂದರೆ ಒಂದು ಕಡೆ ಆಗಿದೆ ಮತ್ತೆ ಬಂದಿದೆ, ಆ ಥರ ಹರ್ನಿಯಾಸ್ ಅಲ್ಲಿ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ. ಈಗ ಕೆಲವು ಸರಿ ಏನಾಗುತ್ತೆ, ನಾವು ಆ್ಯಕ್ಚುಲಿ ಫೋಟೋಸಲ್ಲಿನೂ ತೋರ್ಸಕ್ಕೆ ಹೇಳಿದ್ದೀವಿ, ಒಂದು ಸ್ಮಾಲ್ ಹರ್ನಿಯಾ ಅಂದರೆ ಒಂದು 5 ಸೆಂಟಿಮೀಟರ್ 2 ಸೆಂಟಿಮೀಟರ್ ಹರ್ನಿಯಾ ಆ ಥರ ಅಲ್ಲ. ಕೆಲವು ಸರಿ ಜನಗೆ ಫುಲ್ ಅಬ್ಡಾಮಿನಲ್ ವಾಲಲ್ಲಿ ವೀಕ್ನೆಸ್ ಬಂದ್ಬಿಡುತ್ತೆ. ಈ ಥರ ಕಾಂಪ್ಲೆಕ್ಸ್ ಕೇಸಸಲ್ಲಿ ತುಂಬ ಪ್ರಿಪರೇಷನ್ ಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಅಂಡರ್ಲೈಯಿಂಗ್ ಫ್ಯಾಕ್ಟರ್ಸ್ ಅಂತೂ ನೋಡ್ಕೋಬೇಕು, ಪೇಷಂಟ್ ಫ್ಯಾಕ್ಟರ್ಸ್ ನೋಡ್ಕೋಬೇಕು. ಅಂದರೆ ಅವ್ರಿಗೆ ಡಯಾಬಿಟೀಸ್ ಇದ್ದರೆ, ಹಾರ್ಟ್ ಪ್ರಾಬ್ಲಮ್ ಇದ್ದರೆ, ಅವ್ರ ಕಫ ಏನೋ ಇದ್ದರೆ ಅದು ಸ್ವಲ್ಪ ಪರಿಹಾರ ಮಾಡಬೇಕು, ಟ್ರೀಟ್ ಮಾಡಬೇಕು. ಅದೆಲ್ಲ ಮಾಡಿಕೊಂಡು ವಿ ಪ್ರಿಪೇರ್ ಫಾರ್ ಸರ್ಜರಿ. ಈಗ ಸರ್ಜರಿ ಮಾಡುವಾಗೂ ವೇರಿಯಸ್ ಟೈಪ್ಸ್ ಆಫ್ ಸರ್ಜರಿ ಇರುತ್ತೆ. ಕೆಲವು ಜನಗೆ ಬಿಕಾಸ್ ಆಫ್ ದೇರ್ ಮೆಡಿಕಲ್ ಕಂಡೀಷನ್ ಬರೀ ಓಪನ್ ಸರ್ಜರಿ ಮಾಡೋಕ್ಕೆ ಪರಿಸ್ಥಿತಿ ಇರುತ್ತೆ. ಲಾರ್ಜ್ ಹರ್ನಿಯಾ ಇದೆ, ವಿ ಕೆನಾಟ್ ಸಬ್ಜೆಕ್ಟ್ ದೆಮ್ ಟು ಜನರಲ್ ಆನೆಸ್ಥೆಸಿಯಾ, ಅದು ಲ್ಯಾಪ್ರೋಸ್ಕೋಪಿಕ್ ಇಲ್ಲ ಅಂದರೆ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಎಲ್ಲ ಮಾಡೋಕ್ಕೆ ಫುಲ್ ಜನರಲ್ ಆನೆಸ್ಥೆಸಿಯಾ ಕೊಡಬೇಕಾಗತ್ತೆ. ಸೊ ಇಫ್ ದ್ಯಾಟ್ ಈಸ್ ನಾಟ್ ಪಾಸಿಬಲ್, ಪೇಷಂಟ್ ಇಸ್ ನಾಟ್ ಫಿಟ್ ಫಾರ್ ದ್ಯಾಟ್, ಆವಾಗ ನಾವು ಓಪನ್ ಸರ್ಜರಿನೇ ತಯಾರಿ ಮಾಡಬೇಕು. ಆವಾಗ ಡೆಫಿನೆಟ್ಲಿ ರಿಕವರಿ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಈಗ ಏನಾಗಿದೆ ಅಂದರೆ ವಿತ್ ದ ಅಡ್ವೆಂಟ್ ಆಫ್ ರೊಬಾಟಿಕ್ ಸರ್ಜರಿ, ಈಗ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕಲ್ಲಿ ನಾವು ಅಡ್ವಾನ್ಸ್ ಸರ್ಜರೀಸು ಮಾಡಬಹುದು. ಬಟ್ ಕ್ಯಾವಿಯಾಟ್ ಬೀಂಗ್ ಪೇಷಂಟ್ ಶುಡ್ ಬಿ ಫಿಟ್ ಫಾರ್ ಜನರಲ್ ಆನೆಸ್ಥೆಸಿಯಾ. ಅಂದರೆ ಅವ್ರಿಗೆ ಜನರಲ್ ಆನೆಸ್ಥೆಸಿಯಾ ಕೊಡೋಕ್ಕಾಗ್ತಾ ಇಲ್ಲ, ಅವ್ರ ಫಿಟ್ನೆಸ್ ಇಲ್ಲ, ಆವಾಗ ನಾವು ಇದು ಎಲ್ಲ ಅಡ್ವಾನ್ಸ್ ಪ್ರೊಸೀಜರ್ಸ್ ಮಾಡೋಕ್ಕಾಗಲ್ಲ. ಬಟ್ ಬರೀ ದಪ್ಪ ಹರ್ನಿಯಾ ಇದೆ ಆ ಥರ ಇದ್ದರೆ, ಬಟ್ ಪೇಷಂಟ್ ಇಸ್ ಫಿಟ್ ಅಂದರೆ ಡೆಫಿನೆಟ್ಲಿ ರೊಬಾಟಿಕ್ ಸರ್ಜರಿ ಮಾಡಿ ಮಿನಿಮಲ್ ಆಕ್ಸೆಸ್ ಕಂಡೀಷನಲ್ಲಿನೇ ಅದು ಟ್ರೀಟ್ ಮಾಡೋಕ್ಕೆ ಪರಿಸ್ಥಿತಿ ಇರುತ್ತೆ.
ಇದು ಎಲ್ಲ ಪ್ಲಾನಿಂಗ್ ಮಾಡಿ ಆಮೇಲೆ ಪೋಸ್ಟ್ ಆಪರೇಟಿವ್ ಇನ್ಸ್ಟ್ರಕ್ಷನ್ಸು ತುಂಬ ಇರುತ್ತೆ ಆ್ಯಂಡ್ ಪೋಸ್ಟ್ ಆಪರೇಟಿವ್ ಫಾಲೋ ಅಪ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾನು ಎಲ್ಲ ಕಾಂಪ್ಲೆಕ್ಸ್ ಹರ್ನಿಯಾ ಪೇಷಂಟ್ಸ್ಗೆ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಪ್ರೀ ಆಪರೇಟಿವ್ ಇಂದಾನೇ ಶುರು ಆಗುತ್ತೆ ಕೌನ್ಸಿಲಿಂಗು. ಅವರು ಅರ್ಥ ಮಾಡ್ಕೋಬೇಕು ದಟ್ ದಿಸ್ ಇಸ್ ಅ ಕಾಂಪ್ಲೆಕ್ಸ್ ಸರ್ಜರಿ, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಲೈಕ್ ಅಂದರೆ ಬಂದಿದ್ದೀವಿ ಹಾಸ್ಪಿಟ್ಲ್ ಇವತ್ತು ನಾಳೆನೇ ಸರ್ಜರಿ ಆಗಿಬಿಡುತ್ತೆ ನಾಳೆದ್ದು ಹೋಗಿಬಿಡ್ತೀವಿ, ಆ ಥರ ಅಲ್ಲ. ಅದು ಪ್ಲ್ಯಾನಿಂಗ್ ಮಾಡಿ ಮಾಡಬೇಕು. ಫಸ್ಟ್ CT ಸ್ಕ್ಯಾನ್ ಮಾಡಿ ಫುಲ್ ಅಬ್ಡಾಮಿನಲ್ ವಾಲ್ ನೋಡಬೇಕು. ಅದು ಸರ್ಜರಿ ಆದಮೇಲೇನು ಮೇ ಬಿ 1 or 2 days ಹಾಸ್ಪಿಟಲಲ್ಲಿ ಇರಬಹುದು, ಬಟ್ ಮನೆ ಹೋಗಾದ್ಮೇಲೇನು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಕೆಲವು ಸರಿ ಬೆಲ್ಟ್ ಹಾಕ್ಕೊಡಕ್ಕೆ ಹೇಳ್ತೀವಿ, ಅದು ಎಲ್ಲ ಇಂಪಾರ್ಟೆಂಟ್ ಇದೆ ಆ್ಯಂಡ್ ದ್ಯಾಟ್ ಹ್ಯಾಸ್ ಟು ಬಿ ಫಾಲೋಡ್. ಆಮೇಲೆ 6 months 1 year ಅಲ್ಲಿ ಸ್ವಲ್ಪ ಫಾಲೋ ಅಪ್ ಇರುತ್ತೆ. ಯಾಕೆಂದರೆ ಹರ್ನಿಯಾ ರೆಕರೆನ್ಸ್ ಇಮಿಡಿಯೇಟ್ಲಿ ಗೊತ್ತಾಗಲ್ಲ, ಅದು ಬರೋದು ಆಮೇಲೆ ಸ್ವಲ್ಪ. ಸೊ ಫಾಲೋ ಅಪ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ದ ಪೇಷಂಟ್. ಇದು ಎಲ್ಲ ಸ್ಟಾರ್ಟಿಂಗ್ ಅಲ್ಲಿನೇ ಮಾತಾಡ್ಕೋಬೇಕು. ಓಕೆ ಡಾಕ್ಟರ್, ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಆಗ್ತಾ ಇದೆ, ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು ಹೊಂದುತ್ತೆ ಅಂತ ಇದ್ರೆ ಅಲ್ಲಿ ಟ್ರೀಟ್ಮೆಂಟ್ ಡೌನ್ ಟೈಮ್ ಎಲ್ಲಾನು ಸ್ವಲ್ಪ ಕಡಿಮೆ ಆಗುತ್ತಾ? ಹೇಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಹೋಗ್ಬೋದಾ ಹೇಗೆ ಅಂತ? ತುಂಬ ಆಗುತ್ತೆ. ಈಗ ಸೇಮ್ ಆಪರೇಷನ್ ಅದರಲ್ಲಿ ಆ್ಯಕ್ಚುಲಿ 1 ವಾರ ಅಡ್ಮಿಷನ್ ಬೇಕಿತ್ತು. ವಾಟ್ ವಿ ಕಾಲ್ ಆಸ್ ಅಬ್ಡಾಮಿನಲ್ ವಾಲ್ ರೀಕನ್ಸ್ಟ್ರಕ್ಷನ್. ಅದು ಮಾಡಿದರೆ ಓಪನ್ ಮಾಡಿದರೆ ಪೇಷಂಟ್ ಹ್ಯಾಸ್ ಟು ಬಿ ಇನ್ ದ ಹಾಸ್ಪಿಟಲ್ ಫಾರ್ 1 week. ಆಮೇಲೆ ಕೆಲವು ಸರಿ ಇಲ್ಲಿ ಟ್ಯೂಬ್ಸ್ ಇರುತ್ತೆ, ಯಾಕೆಂದರೆ ದೊಡ್ಡ ಹರ್ನಿಯಾ ಮಾಡ್ತೀವಿ, ಇಲ್ಲಿ ಮೆಶ್ ಹಾಕ್ತೀವಿ, ಅಲ್ಲಿ ಏನು ನೀರು ತುಂಬ್ಕೋಬಾರ್ದು, ಬ್ಲಡ್ ತುಂಬ್ಕೋಬಾರ್ದು, ಅದಕ್ಕೆ ನಾವು ಅಲ್ಲಿ ಟ್ಯೂಬ್ಸ್ ಹಾಕೋತೀವಿ. ಟ್ಯೂಬ್ಸ್ ವಿಲ್ ಬಿ ಕನೆಕ್ಟೆಡ್ ಟು ಅ ವ್ಯಾಕ್ಯೂಮ್ ಜಾರ್ ಆ್ಯಂಡ್ ಆಲ್ ದ್ಯಾಟ್. ಆ ಥರ ಸೇಮ್ ಪ್ರೊಸೀಜರ್ ಈಗ ಮಿನಿಮಲ್ ಆಕ್ಸೆಸ್ ರೊಬಾಟಿಕಲಿ ಇಲ್ಲಾಂದರೆ ಲ್ಯಾಪ್ರೋಸ್ಕೋಪಿಕ್ಲಿ ಮಾಡಿದರೆ ಟ್ಯೂಬ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ, ರಿಕವರಿ ತುಂಬ ಬೇಗ ಆಗುತ್ತೆ. ಡೌನ್ ಟೈಮ್ ಅಂದರೆ ಹಾಸ್ಪಿಟಲಲ್ಲಿ ಓನ್ಲಿ 1 or 2 days ಆ್ಯಂಡ್ ಗೆಟಿಂಗ್ ಬ್ಯಾಕ್ ಟು ವರ್ಕ್ ವಿದಿನ್ 2 weeks ಮ್ಯಾಕ್ಸಿಮಮ್, ಆ್ಯಂಡ್ ಯು ಕ್ಯಾನ್ ಡ್ರೈವ್ ಆ್ಯಂಡ್ ಗೋ. ಸೊ ಅದು ಎಲ್ಲ ಡೌನ್ ಟೈಮ್ ತುಂಬ ಕಡಿಮೆ ಆಗಿಬಿಡುತ್ತೆ ಆಫ್ಟರ್ ಡೂಯಿಂಗ್ ಮಿನಿಮಲ್ ಆಕ್ಸೆಸ್ ಸರ್ಜರಿ. ಎಸ್ ಡಾಕ್ಟರ್, ಇಲ್ಲಿ ಎಮರ್ಜೆನ್ಸಿ ಹಾಗೆ ನಾನ್ ಎಮರ್ಜೆನ್ಸಿ ಅಂತ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ತಾರೆ, ಜೊತೆಗೆ ಟ್ರೀಟ್ಮೆಂಟ್ಗಳು ಯಾವ ರೀತಿಯಾಗಿ ವಿಭಿನ್ನವಾಗಿರುತ್ತೆ? ಪೇಷಂಟ್ ಪ್ರೆಸೆಂಟೇಷನ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಬಂದ ತಕ್ಷಣ ಪೇಷಂಟ್ಗೆ ತುಂಬಾ ನೋವಾಗ್ತಾ ಇದೆ, ವಾಂತಿ ಬರ್ತಾ ಇದೆ ಅಂದ್ರೆ ಪೇಷಂಟ್ ಇಸ್ ಅನ್ ಅಬ್ಸ್ಟ್ರಕ್ಷನ್. ದಿಸ್ ಇಸ್ ಅ ಸೂಪರ್ ಎಮರ್ಜೆನ್ಸಿ. ನಾವು ಆಕ್ಚುಲಿ ನೆಕ್ಸ್ಟ್ ಡೇ ತನಕನೂ ವೇಟ್ ಮಾಡಲ್ಲ, ಇಮಿಡಿಯೇಟ್ ಆಗಿ ಎಷ್ಟು ಬೇಗ ಪ್ರಿಪೇರ್ ಮಾಡ್ಕೋತೀವಿ ಆ ಥರ ಮಾಡಿಕೊಂಡು ವಿ ಹ್ಯಾವ್ ಟು ಇಮಿಡಿಯೇಟ್ಲಿ ಎಕ್ಸ್ಪ್ಲೋರ್. ಕೆಲವು ಸರಿ ಏನಾಗುತ್ತೆ, ಇಂಟೆಸ್ಟೈನ್ ಒಂದು ಪಾರ್ಟ್ ಹೋಗಿ ಅಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ತುಂಬಾ ಜಾಸ್ತಿ ಟೈಮ್ ಬಿಟ್ರೆ ದ್ಯಾಟ್ ಪಾರ್ಟ್ ಆಫ್ ದ ಇಂಟೆಸ್ಟೈನ್ ಕ್ಯಾನ್ ಗೆಟ್ ಗ್ಯಾಂಗ್ರೀನಸ್, ಅಂದ್ರೆ ಅದರಲ್ಲಿ ರಕ್ತ ಹೋಗಲ್ಲ. ಸೊ ದ್ಯಾಟ್ ಪಾರ್ಟ್ ಫುಲ್ ಕೊಳ್ತೋಗುತ್ತೆ, ಅದನ್ನು ಕಟ್ ಮಾಡಿ ಮತ್ತೆ ರಿಮೂವ್ ಮಾಡಬೇಕು, ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ವೆರಿ ಇಂಪಾರ್ಟೆಂಟ್ ದಟ್ ಟೈಮ್ ಬಿಕಮ್ಸ್ ಆಫ್ ವೆರಿ ಐ ಮೀನ್ ಇಟ್ಸ್ ಆಫ್ ಎಕ್ಸ್ಟ್ರೀಮ್ ಇಂಪಾರ್ಟೆನ್ಸ್ ಟು ಗೋ ಇನ್ ಇಮಿಡಿಯೇಟ್ಲಿ. ದ್ಯಾಟ್ ಈಸ್ ಅನ್ ಎಮರ್ಜೆನ್ಸಿ ಸರ್ಜರಿ. ಕೆಲವು ಜನ ಬರ್ತಾರೆ, ಬಟ್ ನಾವು ಮ್ಯಾನ್ಯುವಲಿ ನೋಡಿಕೊಂಡು ಆ ಇಂಟೆಸ್ಟೈನ್ ವಾಪಸ್ ಹಾಕಿದ್ದೀವಿ ಅಂದರೆ we can wait for few days and then do the surgery. ಈ ಪೋಸ್ಟ್ ಸರ್ಜರಿ ಕೇರ್ ಯಾವ ರೀತಿಯಾಗಿರಬೇಕು ಅಂತ ನೀವು ನಾರ್ಮಲಿ ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್? ಅದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಆಗುತ್ತೆ? ಹೌದು, ಡೆಫಿನೆಟ್ಲಿ, ಬಿಕಾಸ್ ಅವ್ರ ಅಬ್ಡಾಮಿನಲ್ ವಾಲ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ವೀಕ್ ಇದ್ರೆ ವಿ ವಿಲ್ ಸೇ 2-3 months ಸ್ವಲ್ಪ ಜೋಪಾನವಾಗಿ ಇರಬೇಕು. ಅಂದ್ರೆ ಫುಲ್ ಬೆಡ್ ರೆಸ್ಟ್ ಅಲ್ಲ, ಓಡಾಡ್ಬೋದು, ಮೆಟ್ಲು ಹತ್ಬೋದು, ಬಗ್ಬೋದು, ಬಟ್ ಹೆವಿ ಡ್ಯೂಟಿ ಕೆಲಸ ಮಾಡೋಂಗಿಲ್ಲ. ಬಟ್ ಫಾರ್ ಯಂಗ್ ಪೇಷಂಟ್ಸ್ ಯು ಕ್ಯಾನ್ ಆಕ್ಚುಲಿ ಗೆಟ್ ಬ್ಯಾಕ್ ವಿದಿನ್ 2 weeks ಮ್ಯಾಕ್ಸಿಮಮ್. ಓಕೆ, ಇನ್ನೊಂದು ನಾನು ಯಾವಾಗಲೂ ಹೇಳ್ತೀನಿ, ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ 2-wheeler ಎಲ್ಲ ಓಡಾಡಕ್ಕೆ ಹೋಗಬಾರ್ದು ಸ್ಟಾರ್ಟಿಂಗಲ್ಲಿ, ಯಾಕೆಂದರೆ ಫುಲ್ ಪ್ರೆಷರ್ ಹೊಟ್ಟೆ ಮೇಲೆ ಆಗುತ್ತೆ. ಸೊ ಅಷ್ಟೇ. ಬಟ್ 4-wheeler ಈಗ ಎವ್ರಿ ಒನ್ ಹ್ಯಾಸ್ ಆಟೋಮ್ಯಾಟಿಕ್ ಆ್ಯಂಡ್ ಆಲ್, ಆಟೋಮ್ಯಾಟಿಕ್ ಕಾರ್ ಎಲ್ಲ ಓಡಿಸ್ಬೋದು, ಇಲ್ಲಾಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿ, ಕ್ಯಾಬಲ್ಲಿ ಟ್ರಾವೆಲ್ ಮಾಡಿ. ಬಟ್ 2-wheeler ಅಂತೂ ಬೇಡವೇ ಬೇಡ ಪೋಸ್ಟ್ ಹರ್ನಿಯಾ ಸರ್ಜರಿ ಫಾರ್ ಮೇ ಬಿ 1 month ಐ ವುಡ್ ಸೇ. ಓಕೆ ಡಾಕ್ಟರ್, ನೀವು ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ, ಬಹಳಷ್ಟು ಜನ ಕೇಳ್ತಾರೆ ಪ್ರಿವೆನ್ಷನ್ ಬಗ್ಗೆನೂ ಮಾತಾಡಿ ಡಾಕ್ಟರ್, ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡಬಹುದು ನಾವು ಅಂತ, ಲೈಫ್ ಸ್ಟೈಲ್ ನಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಬೇಕು ಅಂತ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಸ್ವಲ್ಪ ಹೆಲ್ತ್ ಮೇಂಟೈನ್ ಮಾಡ್ಕೋಬೇಕು ಆ್ಯಂಡ್ ನಾವು ಕೋರ್ ಮಸಲ್ ಸ್ಟ್ರೆಂತ್ ಸ್ವಲ್ಪ ಬಿಲ್ಡ್ ಮಾಡ್ಕೋಬೇಕು. ತುಂಬ ಎಕ್ಸಸೈಸಸ್ ಇರುತ್ತೆ ಕೋರ್ ಮಸಲ್ ಸ್ಟ್ರೆಂತ್ ಬಿಲ್ಡ್ ಮಾಡೋಕ್ಕೆ, ಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಫೀಮೇಲ್ಸ್ ಹ್ಯಾವ್ ಟು ಡೂ ದ್ಯಾಟ್. ಮೇಕ್ ಶ್ಯೂರ್ ದ್ಯಾಟ್ ಯು ಬಿಲ್ಡ್ ಅಪ್ ಯುವರ್ ಕೋರ್ ಮಸಲ್ ಸ್ಟ್ರೆಂತ್. ಆ ಟೈಮಲ್ಲಿ ಹರ್ನಿಯಾ ಬರೋದು ಪರಿಸ್ಥಿತಿ ಸ್ವಲ್ಪ ಕಡಿಮೆ ಇರುತ್ತೆ. ಆ್ಯಂಡ್ ಈವನ್ ಫಾರ್ ಜೆಂಟ್ಸ್, ಈಗ ನೀವು ಸ್ಮೋಕಿಂಗ್ ಮಾಡ್ತಾ ಇದೆ ಅಂದರೆ ಸ್ಮೋಕಿಂಗ್ ಬಿಡಿ. ಸ್ಮೋಕಿಂಗ್ ಈಸ್ ಅ ವೆರಿ ಬಿಗ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹರ್ನಿಯಾ ಟು ಫಾರ್ಮ್. ಯಾವುದು ಯೂರಿನರಿ ಇಶ್ಯೂಸ್ ಆಗ್ತಾ ಇದೆ, ಕಾನ್ಸ್ಟಿಪೇಷನ್ ಇಶ್ಯೂಸ್ ಆಗ್ತಾ ಇದೆ, ಕ್ರಾನಿಕ್ ಕಾಫ್ ಇಶ್ಯೂಸ್ ಇದೆ, ಅದು ಎಲ್ಲ ಬೇಗ ಸ್ವಲ್ಪ ಪರಿಹಾರ ಮಾಡಿದರೆ ಈ ಥರ ಎಕ್ಸೆಸಿವ್ ಪ್ರೆಷರ್ ಆನ್ ದ ಅಬ್ಡಾಮಿನ್ ಬರಲ್ಲ ಆ್ಯಂಡ್ ಚಾನ್ಸಸ್ ಆಫ್ ಹರ್ನಿಯಾ ಬರಲ್ಲ. ಕೆಲವು ಸರಿ ಇಟ್ಸ್ ನಾನ್ ಮಾಡಿಫೈಬಲ್, ಅಂದರೆ ಸರ್ಜರಿ ಆಗಿದೆ ಆಮೇಲೆ ಬಂದ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಎಲ್ಲ ನಾವು ಟ್ರೈ ಮಾಡಿದ್ದೀವಿ ಅಂದರೆ ವಿ ಹ್ಯಾವ್ ಬೀನ್ ಕೇರ್ಫುಲ್, ಜೋಪಾನವಾಗಿ ಇದ್ವಿ, ಬಟ್ ಇನ್ನೂ ಬಂದಿದೆ, ಆ ಥರನೂ ಆಗ್ಬೋದು. ಇನ್ನೊಂದು ಯಂಗ್ ಜನ್ರೇಷನ್ ಈಗ ತುಂಬ ಮಾಡ್ತಾರೆ, ಜಿಮ್ಮಲ್ಲಿ ಹೋಗಿ ತುಂಬ ಹೆವಿ ವೇಟ್ಸ್ ಎಲ್ಲ ಎದ್ಬಿಡ್ತಾರೆ. ಓಕೆ, ಸ್ಟ್ರೆಂತ್ ಟ್ರೈನಿಂಗ್ ಅದು ಎಲ್ಲ ಹೇಳಿಬಿಟ್ಟು ಅದು ಎಲ್ಲ ಗ್ರ್ಯಾಜುಯಲ್ ಆಗಿ ಮಾಡಬೇಕು ಆ್ಯಂಡ್ ಅಂಡರ್ ಪ್ರಾಪರ್ ಸೂಪರ್ವಿಷನ್ ಮಾಡಬೇಕು.
ಇಲ್ಲ ಅಂದರೆ ಇಫ್ ಯು ಗೋ ಟು ಲಿಫ್ಟ್ ಡೂ ದಟ್ ಡೆಡ್ ಲಿಫ್ಟ್ಸ್ನೋ ಆ ಥರ ತುಂಬ ಜೋರಾಗಿ ಮಾಡಿದರೆ ಯು ಕ್ಯಾನ್ ಗೆಟ್ ಸ್ಲಿಪ್ ಡಿಸ್ಕ್ ಆಲ್ಸೋ, ಯು ಕ್ಯಾನ್ ಗೆಟ್ ವೆರಿ ಬ್ಯಾಡ್ ಹರ್ನಿಯಾಸ್ ಆಲ್ಸೋ. ನಾವು ತುಂಬ ನೋಡಿದ್ದೀವಿ, ಯಂಗ್ ಪೇಷಂಟ್ಸ್ ಬರ್ತಾರೆ ಆ್ಯಂಡ್ ಸಡನ್ ಆಗಿ ಬೇರೆ ಬೇರೆ ಕಡೆ ವೇರ್ ದೆರ್ ಇಸ್ ನೋ ವೀಕ್ನೆಸ್ ಆಲ್ಸೋ ಅಲ್ಲಿ ಹರ್ನಿಯಾ ಬಂದ್ಬಿಡುತ್ತೆ, ಬಿಕಾಸ್ ದೇ ಜಸ್ಟ್ ಸಡನ್ಲಿ ಪಾಪ್ ಔಟ್ ಬಿಕಾಸ್ ಆಫ್ ದಿ ಸಡನ್ ವೇಟ್ ಆ್ಯಂಡ್ ಆಲ್ ದ್ಯಾಟ್. ಸೊ ಎಕ್ಸಸೈಸ್ ಮಾಡೋಕ್ಕೆ ಹೋಗಿ, ಬಟ್ ಡೋಂಟ್ ಗೆಟ್ ವೆರಿ ಎಂಥೂಸಿಯಾಸ್ಟಿಕ್ ಅಬೌಟ್ ಇಟ್. ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು. ಚೇಂಜಸ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಫುಡ್ ಅಂದರೆ ಸುಮ್ಮನೆ ಅದು ಸ್ವಲ್ಪ ವೆಲ್ ಬ್ಯಾಲೆನ್ಸ್ ಡೈಟ್ ಇರಬೇಕು. ಯಾವುದು ಒಂದು ಪ್ರಕಾರ ಫುಡ್ ತಿನ್ನಬಾರ್ದು ಆ ಥರ ಎಲ್ಲ. ಜಸ್ಟ್ ವೆಲ್ ಬ್ಯಾಲೆನ್ಸ್ ಡೈಟ್ ಮಾಡಿ ಆ್ಯಂಡ್ ಎಕ್ಸಸೈಸ್ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅಬ್ಡಾಮಿನಲ್ ಹರ್ನಿಯಾ ಬಗ್ಗೆ ಜೊತೆಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಸೌಮ್ಯ. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಹಳ್ಳಿ, ಬೆಳ್ಳಂದೂರು, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 0804969469. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.